ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಸ್ನೇಹಿತರೆ, ನಮ್ಮೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಚೆಸ್ ಪ್ಲೇಯರ್ ಅವರು. ಕುಂದಾಪುರದಲ್ಲಿ ಚೆಸ್ ಪ್ಲೇಯರು. ರಾಜ್ಯ ಮಟ್ಟದ ಚೆಸ್ ಚಾಂಪಿಯನ್ಶಿಪ್ಗಳಲ್ಲಿ ಆಡಿದ್ದಾರೆ. ಇದು ವಿಶೇಷ ಅಲ್ಲ, ಕುಂದಾಪುರ ತೆಕ್ಕಟ್ಟೆ ಅಂತ ಸಣ್ಣ ಪ್ರದೇಶದಲ್ಲಿದ್ದುಕೊಂಡು ಜಗತ್ತಿನ ಬೇರೆ ದೇಶಗಳಿಗೆ ಚೆಸ್ ಪಾಠವನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರನ್ನು ಮಾತನಾಡಬೇಕನ್ನಿಸಿತು. ಇವತ್ತು ನಮ್ಮೊಂದಿಗೆ ಇದ್ದಾರೆ. ಕುಂದಾಪುರದ ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟ್ರಲ್ಲಿ ಅವರು ಆಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರೊಂದಿಗೆ ಮಾತನಾಡುವಂಥ ಅವಕಾಶ ಸಿಕ್ಕಿತು. ಪೂರ್ಣೇಶ್ ಮುಗಿವ್ರೆ, ನಮಸ್ಕಾರ. ನಮಸ್ತೆ. ಹೇಗೆ ಚೆಸ್ಸಲ್ಲಿ ನಿಮ್ಮ ಸಾಧನೆ ಏನಂತ ಕೇಳ್ಬೋದಾ? ನಾನು ತುಂಬ ಚಿಕ್ಕದಿರುವಾಗ ಚೆಸ್ ಶುರು ಮಾಡಿರುವಂಥದ್ದು. ನಮ್ಮ ಅಣ್ಣ ಆಡೋದು ನೋಡಿ ನಾನು ಕಲ್ತಿರುವಂಥದ್ದು. ಸೊ ಹೋಗ್ತಾ ಆಡ್ತಾ ಇರುವಾಗ ಈ ಗೌರ್ಮೆಂಟ್ ಸ್ಕೂಲ್ ಇದ್ದಾಗ ನಮ್ಗೆ ತಾಲೂಕು, ಡಿಸ್ಟಿಕ್ಕು ಈ ರೀತಿ ಇದ್ದಾಗ ನಮ್ಗೆ ತಿರ್ಗಾಡ್ಲಿಕ್ಕೆ ಸಿಗತ್ತೆ. ಏನೋ ಒಂದು ಇನ್ಕಮ್ ಕೂಡ, ಏನೋ ದುಡ್ಡು ಸಿಗುತ್ತೆ ಅಂತ ಗೊತ್ತಾದಾಗ ನಾವು ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿರುವಂಥದ್ದು. ಸೊ ಸ್ಕೂಲಿನ ನಮ್ಮ ತೆಕ್ಕಟ್ಟೆ ಕುವೆಂಪು ಶಾಲೆ ಸ್ಕೂಲಿನ ತುಂಬಾ ಸಪೋರ್ಟ್ ಮಾಡಿದ್ರು. ಇನ್ನೊಂದು ನಮ್ಮ ಬಾಬು ಪೂಜಾರಿ ಅಂತ ಅವರು ಉಪ್ಪುಂದದವರು. ಅವರು ಕುಂದಾಪುರದಲ್ಲಿ ಸಿದ್ಧಿವಿನಾಯಕ ಅಕಾಡೆಮಿ ಅಂತ ಅಕಾಡೆಮಿ ತುಂಬಾ ಫೇಮಸ್ ಇದೆ. ತುಂಬಾ ಮಕ್ಕಳು ಆಡ್ತಾ ಇದ್ದಾರೆ. ನಮ್ಮೂರಲ್ಲಿ ಚೆಸ್ ತಂದಿದ್ದೆ ಅವರು. ಈ ಕುಂದಾಪುರ ಈ ಭಾಗಕ್ಕೆ ಚೆಸ್ ಅಂತ ತಂದ್ಕೊಟ್ಟಿದ್ದೆ ಅವರು. ಸೊ ಬಾಬು ಪೂಜಾರಿ. ಸೊ ಅವ್ರದ್ದು ಕ್ಲಾಸ್ ತಗೊಂಡು ನಾವು ತಾಲೂಕು, ಡಿಸ್ಟಿಕ್ ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಕೂಡ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದೀವಿ. ಸೊ ಇಂಟರ್ನ್ಯಾಷನಲ್ ರೇಟಿಂಗ್ ಕೂಡ ಪಡ್ಕೊಂಡ್ವಿ. ಯಾವಾಗ ಇಂಟರ್ನ್ಯಾಷನಲ್ ರೇಟಿಂಗ್ ಸಿಕ್ತು ನಿಮಗೆ? ನಾನು ಒಂದು 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇರುವಾಗಲೇ ನನಗೆ ಇಂಟರ್ನ್ಯಾಷನಲ್ ರೇಟಿಂಗ್ ಸಿಕ್ತು. ಈಗ ವಿದೇಶದಲ್ಲಿ ನೀವು ಆನ್ಲೈನ್ನಲ್ಲಿ ವಿದೇಶದಲ್ಲಿರುವಂಥ ಚೆಸ್ ಆಟಗಾರರಿಗೆ ಅಂದರೆ ಟ್ರೈನರ್ಗಳಿಗೆ ತರಬೇತಿ ನೀಡ್ತಿದ್ದಾರಂತೆ. ಅದು ಯಾವ ಥರಲಿ ಕೆಲಸ ಮಾಡ್ತದೆ, ಹೌ ಇಟ್ಸ್ ವರ್ಕ್ಸ್ ಅಂತ? ಅಂದರೆ ನಂಗೆ ಮೊದಲು ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಬರೀ ಆಫ್ಲೈನ್ ಸ್ಕೂಲ್ಸ್ಗಳಿಗೆ ನಮ್ಮಲ್ಲಿ ಪ್ರೈವೇಟ್ ಸ್ಕೂಲ್ಸ್ಗಳಿಗೆ ಆಲ್ರೆಡಿ ಕ್ಲಾಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ಲಿಂಕ್ಡ್ಇನ್ ಅಲ್ಲಿ ಒಂದ್ಸಲ ನೋಡಿದೆ, ಆನ್ಲೈನ್ ಕೂಡ ಕ್ಲಾಸ್ ನಡೀತಾ ಇದೆ. ಕೊರೋನಾ ಬಂದಾಗ ಆನ್ಲೈನ್ ಅಕಾಡೆಮೀಸ್ ಇದೆ, ಆ ಥರ ಗೊತ್ತಾಯ್ತು. ಸೊ ಆ ಟೈಮಲ್ಲಿ ಒಂದು ಟ್ರೈ ಮಾಡೋಣ ಅಂತ ಒಂದು ಅಪ್ಲೈ ಮಾಡಿರುವಂಥದ್ದು. ಫಸ್ಟಿಗೆ ಫ್ರೀಲಾನ್ಸಿಂಗ್ ವರ್ಕ್ ಮಾಡಿದೆ, ಫ್ರೀಲಾನ್ಸಿಂಗ್ ಅಲ್ಲಿ. ಸೊ ಆಗ ನನ್ಗೆ ಅದ್ರದ್ದು ಅರ್ನಿಂಗ್ಸ್ ಗೊತ್ತಿರಲಿಲ್ಲ, ಅದ್ರ ಎಷ್ಟು ಅರ್ನಿಂಗ್ಸ್ ಇದೆ ಅಂತ. ಅಷ್ಟು ಒಳ್ಳೆ ಅರ್ನಿಂಗ್ಸ್ ನಮ್ಮ ಫ್ರೀಲಾನ್ಸಿಂಗ್ ಆಗ್ತಿತ್ತು. ಅದೇ ಮೂಮೆಂಟಿಗೆ ಆ ಎಕ್ಸ್ಪೀರಿಯನ್ಸ್ ಜೊತೆ ಅಪ್ಲೈ ಮಾಡಿದಾಗ ಫುಲ್ ಟೈಮ್ ಜಾಬ್ ಕೂಡ ನಂಗೆ ಅದರಿಂದನೇ ಕ್ರಿಯೇಟ್ ಆಯ್ತು. ಸ್ಯಾಲ್ರಿ ಕೂಡ ಕಂಪ್ಯಾರಿಟಿವ್ಲಿ ನಾವು ಡಿಗ್ರಿ ಮಾಡಿ ಏನ್ ಸ್ಯಾಲ್ರಿ ತಗೊಳ್ತೀವಲ್ಲ ಅದರಿಂದ 3 ರಿಂದ 4 ಪಟ್ಟು ಜಾಸ್ತಿ ಈ ಫೀಲ್ಡ್ ಅಲ್ಲಿ ಇದೆ. ವೆರಿ ಗುಡ್, ವೆರಿ ಗುಡ್. ಸೊ ಇದು ಯಾವ್ಯಾವ ಕಂಟ್ರಿಗಳಿಗೆ ಮಾಡ್ತಿದ್ರಿ ಅಂತ ಕೇಳ್ಬೋದಾ? ಮೇನ್ ಆಗಿ ನಾನು ಜಾಸ್ತಿ ಇರೋದು ಅರ್ಲಿ ಮಾರ್ನಿಂಗ್ ನಮ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 3:45 ನಮ್ಗೆ ವರ್ಕ್ ಶುರು ಆಗುತ್ತೆ. 3:45 to 8 AM ಶಿಫ್ಟ್ ಮಾಡ್ತಿರೋದು. ಅಲ್ಲಿ ನಮ್ ಮೇನ್ಲಿ USA ಅಮೆರಿಕನ್ ಸ್ಟೂಡೆಂಟ್ಸ್ ಇರುವಂತದ್ದು. ಮಧ್ಯಾಹ್ನ 2 to 6 ಈ ಅವರ್ ವರ್ಕ್ ಮಾಡ್ತೀವಿ. ಅಲ್ಲಿ ಆಸ್ಟ್ರೇಲಿಯಾ ಮತ್ತೆ ದುಬೈ ಈ ರೀತಿ ಕಂಟ್ರಿಗಳು, ಚೀನಾ ಕೂಡ ಇದೆ. ಸೊ ತುಂಬಾ ಕಂಟ್ರಿಗಳಿಗೆ ನಮ್ ಕ್ಲಾಸ್ ತಗೋತಿದ್ರು. ಇವಾಗ ನೀವು ಇಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ದೀರಾ, ಬೇರೆಯವ್ರಿಗೆ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ಸೊ ಇದೊಂದು ಕಲಿಕೆಯ ಹಂತ ಯಾವ ರೀತಿ ಇದೆ ಅಂತ? ಫಾಸ್ಟ್, ಸ್ಲೋ ಇದ್ದಾರಾ? ಹೇಗೆ ಅಮೆರಿಕದವರು ಅಥವಾ ಆಸ್ಟ್ರೇಲಿಯಾದವರು, ಕೀನ್ಯಾದವರು ಈ ಥರದಲ್ಲಿ? ಇಂಡಿಯನ್ಸ್ ಬಹಳ ಚುರುಕಿರ್ತಾರೆ, ಇದರಲ್ಲಿ ಫಾಸ್ಟ್ ಇರ್ತಾರೆ. ಹೇಗೆ ಅವರೆಲ್ಲ ಹೇಗಿರ್ತಾರೆ? ಸ್ಪೀಡ್ ಅಂತ ಲೆಕ್ಕ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಚಿಲ್ಡ್ರನ್ಸ್ಗಳು ಒಂದು ಮಕ್ಕಳಿಗೆ ಡಿಪೆಂಡ್ ಆಗುತ್ತೆ. ಬಟ್ ಆಲ್ಮೋಸ್ಟ್ ಸೇಮ್ ಅನ್ಸುತ್ತೆ ಕಂಟ್ರಿ ವೈಸ್ ಹೋದಾಗ. ಬಟ್ ಪೇರೆಂಟ್ಸ್ ಸಪೋರ್ಟಿವ್ ವೈಸ್ ಹೋದಾಗ ಔಟ್ ಆಫ್ ಕಂಟ್ರಿಯಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ಸಪೋರ್ಟಿವ್ ಇರ್ಬೋದು, ಅದು ತುಂಬಾ ಜಾಸ್ತಿ ಇದೆ. ಅಂದ್ರೆ ಅಲ್ಲಿ ಫೋರ್ಸ್ ಮಾಡಲ್ಲ, ಮಕ್ಕಳು ಆಡಿಲ್ಲ ಏನೋ ಒಂದು ಗೇಮ್ ಇವತ್ತೇನೋ ಆಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ಎಂಜಾಯ್ ಮಾಡ್ಲಿಕ್ಕೆ ಬಿಡ್ತಾರೆ. ಗೇಮ್ ಅನ್ನ ಖುಷಿ ಪಟ್ಟು ಕಲೀಲಿ ಅಂತ. ಇವತ್ತು ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಕೊಡ್ತಾರೆ, ನಾಳೆ ಕಲಿ ಅಂತ. ನಮ್ಮಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇರ್ತದೆ, ಅಷ್ಟೇ ಬರಬೇಕು, ಹಾಗೆ ಬರಬೇಕು, ಗೆಲ್ಲೇಬೇಕು, ಈ ತರದಲ್ಲಿ ಇದಿರ್ತದೆ. ಸೊ ಪೂರ್ಣೇಶ್, ಈ ಚೆಸ್ ಅನ್ನ ನೀವು ಹೇಳಿಕೊಡ್ತಿದ್ರಲ್ಲ, ಇದರಲ್ಲಿ ಬದುಕನ್ನ ರೂಪಿಸಿಕೊಳ್ಳಿಕ್ಕೆ ಚಾನ್ಸ್ ಇದೆಯಾ? ಚೆಸ್ ಅನ್ನುವಂಥದ್ದು ಮೊದಲಿಂದ ಗ್ರೋತ್ ಇರುವಂತ ಫೀಲ್ಡ್ ಎಲ್ಲರಿಗೂ ಗೊತ್ತಿದೆ. ಬಟ್ ಈಗ ಅನ್ನೋದು ಇಂಟರ್ನ್ಯಾಷನಲಿ ಆ ಲೆವೆಲ್ ನೇಮ್ ಮಾಡಿದೆ. ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಅಚೀವ್ಮೆಂಟ್ಸ್ ಬಂದ ಮೇಲೆ ಅಂತೂ ಆ ಲೆವೆಲ್ ದೊಡ್ಡ ಮಟ್ಟಕ್ಕೆ ಹೆಸರಾಗಿದೆ. ನೀವು ಅರ್ನಿಂಗ್ಸ್ ಲೆಕ್ಕಕ್ಕೆ ಹೋದ್ರು, ನೇಮ್ ಹೆಸರಿಗೆ ಹೋದ್ರು, ಎಲ್ಲದರಲ್ಲೂ ಬೆನಿಫಿಟ್ ಚೆಸ್ ಅಲ್ಲಿ ತುಂಬಾನೇ ಇದೆ. ಯಾವ ಫೀಲ್ಡ್ ಅಲ್ಲಿ ನೇಮ್ ಜಾಸ್ತಿ ಇದೆಯೋ ಆ ಫೀಲ್ಡ್ ಅಲ್ಲಿ ಅರ್ನಿಂಗ್ಸ್ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಸೊ ನೀವು ಇಂಥ ಒಂದು ಚಿಕ್ಕ ಏಜ್ನಲ್ಲಿ ಭಾಳ ಇನ್ಫ್ಲೂಯೆನ್ಸರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ ನಮ್ಮ ಈ ಕುಂದಾಪುರ, ಉಡುಪಿ ತಾಲೂಕಿನಲ್ಲಿ. ಸೊ ನೀವು ಒಂದು ಅಕಾಡೆಮಿಯನ್ನು ನಿರ್ಮಿಸಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ವಿತ್ ನೇಮ್ ಎಕ್ಸ್ಪ್ಲನೇಷನ್ ಮಾಡ್ಬೋದು? ಅಂದ್ರೆ ನಾವೇನಾಯ್ತು, ಒಂದು ಆನ್ಲೈನ್ ಅಕಾಡೆಮಿ ಅಂತ ಮಾಡ್ತಿದ್ದಾಗ ನಮ್ಗೆ ಖುಷಿ ಆಗ್ತಿತ್ತು. ಅರ್ನಿಂಗ್ಸ್ ಕೂಡ ಜಾಸ್ತಿ. ನಾವೀಗ ಆಫ್ಲೈನ್ ಅಂತ ಕಂಪೇರ್ ಮಾಡಿದ್ರೆ ನಮ್ಮ ಅರ್ನಿಂಗ್ಸ್ ಮೇನ್ ಇರೋದು ಆನ್ಲೈನ್ ಅಲ್ಲಿ. ಬಟ್ ಆ ಮೂಮೆಂಟಿಗೆ ನಾವು ಕಲ್ತಿರೋದು ಕುಂದಾಪುರದಲ್ಲಿ, ನಮ್ಮದೊಂದು ಬೇಸ್ ಕುಂದಾಪುರದಲ್ಲಿ ಇರ್ಲಿ ಅಂತ ನಾವು ಸ್ಟಾರ್ಟ್ ಮಾಡಿರೋದು ಚೆಕ್ಮೇಟ್ ಅಕಾಡೆಮಿ ಅಂತ. ಕುಂದಾಪುರ ಬಸರು ಮುರುಕೈಯಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು ನಾವು. ಸೊ ಶಾಸ್ತ್ರ ಹೈವೇ ಹತ್ರನೇ ಇದೆ. ಸೊ ನಾವಿಲ್ಲಿ ಫೀಸ್ ಕೂಡ ತುಂಬಾ ಜಾಸ್ತಿ ಮಾಡಿಲ್ಲ. ನಾರ್ಮಲ್ ಚೆಸ್ ಅನ್ನೋದು ಕಾಸ್ಟ್ಲಿಸ್ಟ್ ಗೇಮ್. ನೀವು ಚೆಸ್ ಅಂತ ಯಾರು ಮಾತಾಡಿದ್ರೆ ಶ್ರೀಮಂತರ ಆಟ ಅಂತ ಕರೀತಾರೆ ಚೆಸ್ ಅನ್ನ. ಇದು ಮೊದಲಿಂದ ಬಂದಿರುವಂತ ನೇಮ್.
ನಾವು ಅದು ಆಗಬಾರ್ದು ಅಂತ ತುಂಬ ಕಡಿಮೆ ಫೀಸಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀವಿ. ಎಲ್ಲಿ ಬರ್ತಾರೆ ಮಕ್ಕಳು? ಹತ್ತಿರದ ದೂರಿಂದ ಬರ್ತಾರ ಹೇಗೆ ಅಂತ? ನಮ್ಮ ಆಲೋಚನೆ ಕುಂದಾಪುರ ಕೋಟೇಶ್ವರ ಬರ್ತಾರೆ ಅಂತ ಯೋಚನೆ ಮಾಡಿದ್ವಿ. ಬಟ್ ಈಗ ನೋಡಿದ್ರೆ ನಮ್ಮ ಸಾಲಿಗ್ರಾಮ, ಬ್ರಹ್ಮಾವರ, ಈ ಕಡೆ ನಾವು ಉಪ್ಪುಂದ, ತ್ರಾಸಿ, ಇಲ್ಲಿಂದೆಲ್ಲ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ. ಓಕೆ, ವಾಟ್ ಈಸ್ ದ ಫ್ಯೂಚರ್? ಯಾಕಂತ ಹೇಳಿದರೆ ನೀವು ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ತಾ ಇದ್ದೀರಾ. ಸೊ ಏನು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಒಬ್ಬ ಚೆಸ್ ಪ್ಲೇಯರ್ ಆಗಿ, ಚೆಸ್ ಕೋಚ್ ಆಗಿ? ಯಾವ ರೀತಿಯಲ್ಲಿ ವಾಟ್ ಇಸ್ ಯುವರ್ ಫ್ಯೂಚರ್ ಅಂತ? ಅಂದ್ರೆ ಚೆಸ್ ಅನ್ನೋದು ಒಂದು ಕ್ಯಾಟಗರಿ ಆಫ್ ಮೈ ಲೈಫ್ ಆಗಿದೆ. ನನ್ನ ಹಾಬಿ ಆದ್ರಿಂದ ಅದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಖುಷಿ ಇದೆ. ಬಟ್ ಅದು ಒಂದಕ್ಕೆ ಸೀಮಿತ ನಾನಿಲ್ಲ. ಬಟ್ ಚೆಸ್ಸಲ್ಲಿ ಮುಂದೆ ಹೋಗೋರಿಗೂ ಅರ್ನಿಂಗ್ಸ್ ಆದೋ ಲೈಫ್ ಸೆಟಲ್ ಮಾಡ್ಕೊಳ್ಳಿ ತುಂಬ ನೂರಾರು ಅವಕಾಶಗಳಿವೆ. ಕಲಿಯುವಂಥ ಮಕ್ಕಳು ಜಾಸ್ತಿ ಇದ್ದಾರೆ. ನಮ್ಗೆ ಹೇಳಿಕೊಡುವಂಥ ಮನೋಭಾವ ಇದ್ದಾಗ ಆಟೋಮೆಟಿಕ್ಕಾಗಿ ಇಬ್ಬರಿಗೆ ಕನೆಕ್ಟ್ ಆಗೇ ಆಗ್ತೀವಿ. ಬಟ್ ನನ್ನ ಟಾರ್ಗೆಟ್ ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಸೊ ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕಂತ ಆಸೆ. ವೆರಿ ನೈಸ್, ಥ್ಯಾಂಕ್ ಯು. ಭಾಳ ಖುಷಿಯಾಯಿತು, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು.